ಪಾಪ್ಕಾರ್ನ್ ಐಸ್ ಕ್ರೀಮ್ಗೋಸ್ಕರ ಡಿಮಾರ್ಟ್ಗೆ ಹೋದ್ವಿ. ಏನಂತ ನೀವೇ ನೋಡಿ. ಸೊ ನಾವಿವತ್ತು ಡಿಮಾರ್ಟ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಗುಡ್ಡೆ ಹಾಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಅವರೆಲ್ಲ ಬರಲ್ಲ ಅಂದರೂ ನಾನೇ ಬೇಕು ಅಂತ ಕರ್ಕೊಂಡ್ಬಂದಿದ್ದೀನಿ. ಡಿಮಾರ್ಟ್ಗೆ ಹೋದ್ಮೇಲೆ ಫುಲ್ ಡಿಮಾರ್ಟ್ ಒಂದ್ಸತಿ ಸುತ್ತಾಡೋಣ ಅಂತ ಹೋದ್ವಿ. ಆವಾಗಲೇ ಅದು ಇದು ಅಂತ ತೊಗೊಂಡು ತುಂಬ ಸಾಮಾನು ತೊಗೊಂಡ್ಬಿಟ್ವಿ. ಅಲ್ಲಿ ನಮ್ಮ ತಮ್ಮ ಫ್ರಿಜ್ ಮೇಲೆ RCB ಅಂತ ಬರೆದ್ಬಿಟ್ಟು ಆಟ ಆಡ್ತಾ ಇದ್ದ. ಆಮೇಲೆ ಇಲ್ಲಿ ಸ್ಪೆಕ್ಸು ಆಮೇಲೆ ಅದು ಇದು ಎಲ್ಲ ನೋಡಿಕೊಂಡು ಆಟಾಡೋ ಸಾಮಾನು ಕಡೆ ಹೋಗಿ ಅಲ್ಲೂ ಕೂಡ ಎಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಅವ್ನಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಬ್ಯಾಟ್ ನೋಡ್ತಾ ಇದ್ದ, ಚೆನ್ನಾಗಿದೆಯಲ್ವಾ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇದು ಅವ್ನು ಫುಡ್ಡು ಅಂತ ಹೇಳ್ಬಿಟ್ಟು ಅವನಿಗೆ ನಾನು ರೇಗಿಸ್ತಾ ಇದ್ದೆ. ಆಮೇಲೆ ಸೆರೆಮಿಕ್ ಕಡೆ ಬಂದ್ವಿ. ಅಲ್ಲಿಂದ ಒಂದು ಚಿಕ್ಕ ವಿಂಡೋ ಇತ್ತು, ಈ ಥರ ಅದು ಕಾಣಿಸುತ್ತೆ. ನೆಕ್ಸ್ಟ್ ಇಷ್ಟೆಲ್ಲ ಸಾಮಾನು ತೊಗೊಂಡು ನಾವು ಬಂದಿದ್ದ ಮೇನ್ ಕೆಲಸ ಏನು, ಪಾಪ್ಕಾರ್ನ್ ತೊಗೊಳಕ್ಕೆ. ಸೊ ಪಾಪ್ಕಾರ್ನ್ ತೊಗೊಂಡ್ವಿ. ಸಾಫ್ಟಿ ನಮ್ಮ ಮನೆ ಬರೋಕ್ಕೆ ಖಾಲಿ ಆಗೋಗಿತ್ತು. ಸೊ ನೆಕ್ಸ್ಟ್ ಏನು ಮಾಡೋಕ್ಕಾಗಲ್ಲ ಅಂತ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಎಲ್ಲ ಸ್ಮೈಲೀಸ್ ಫ್ರೈ ಮಾಡಿಕೊಂಡು ಸಾಸ್ ಜೊತೆ ಹತ್ಕೊಂಡು ತಿಂತಾ ಇದ್ವಿ. ಆದರೆ ನಮ್ಮಮ್ಮ ಸ್ವಲ್ಪ ಸ್ಪೆಷಲ್ಲು, ಅವರು ಅದನ್ನು ಸಾಂಬಾರು ಜೊತೆ ಹಾಕ್ಕೊಂಡು ತಿಂತವ್ರೆ. ಅದನ್ನೇ ಇದಾಗಿತ್ತು ನನ್ನ ಬ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.